ಸಂಗೀತಕ್ಕಿರುವ ಶಕ್ತಿ ಅಂತದ್ದು ಅಂತ ಮಾತಾಡಕ್ ಹೋದ್ರೆ ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ನಮ್ಮ ಭಾರತದ್ದು ಎಸ್ಪೆಷಲಿ ನಾವೆಲ್ಲ ಹೆಂಗಿದೀವಿ ಅನ್ನೋದು ಮಾತಾಡೋದಾದ್ರೆ ಬೇರೆ ದೇಶ ಅಥವಾ ಬೇರೆ ಕಡೆ ಹೆಂಗಾಗುತ್ತೆ ಅಂದ್ರೆ ಯಾರಾದ್ರೂ ಒಬ್ರು ತುಂಬಾ ಸಂತೋಷದಲ್ಲಿದ್ದಾರೆ ಅಂದ್ರೆ ಒಳ್ಳೆ ಮ್ಯೂಸಿಕ್ ಕೇಳ್ತಾರೆ. ಯಾರಾದ್ರೂ ದುಃಖದಲ್ಲಿದ್ದಾರೆ ಅನ್ಕೊಳ್ಳಿ, ಅವಾಗ ಅವರು ಸಂತೋಷದ ಹಾಡು ಕೇಳಿ ಚೇಂಜ್ ಆಗಕ್ಕೆ ಅವರವ್ರ ಮೂಡ್ ತಕ್ಕಂಗೆ ಆ ಸಂಗೀತಗಳು ಅವ್ರ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ನೀವು ಹೇಳ್ತಾ ಇರೋದು. ಅಂದ್ರೆ ಹೌದು, ಯಾರಾದ್ರೂ ಒಬ್ರು ಬೇಜಾರಲ್ಲಿದ್ದ, ತುಂಬಾ ಏನೋ ಆಫೀಸಲ್ಲಿ ಏನೋ ಆಗಿತ್ತು ಅಂತ ಟೈಮಲ್ಲಿ ಆ ವ್ಯಕ್ತಿ ಮಾಡೋದೇನು ಅಂದ್ರೆ ಯಾವ್ದಾದ್ರು ಬೇರೆ ಮ್ಯೂಸಿಕ್ ಕೇಳ್ಕೊಂಡು ತನ್ನನ್ನು ತಾನು ಚೇಂಜ್ ಮಾಡ್ಕೊಳೋ ಪ್ರಯತ್ನ ಪಡ್ತೇನೆ. ಬಟ್ ಆದ್ರೆ ನಾವು ಭಾರತೀಯರು ಹಂಗಲ್ಲ, ನಾವು ಸ್ವಲ್ಪ ಡಿಫ್ರೆಂಟ್. ಸಂತೋಷದಲ್ಲಿದ್ದಾಗ ತುಂಬಾ ಸಂತೋಷದ ಹಾಡು ಕೇಳ್ತೀವಿ. ಇತ್ತೀಚೆಗಂತೂ ನಾವು ಪಂಜಾಬ್ ಇರ್ಬೋದು ಅಥವಾ ಹಿಂದಿ ಹಾಡುಗಳು ಇರ್ಬೋದು, ಇದನ್ನ ಕೂಡ ಹೆಚ್ಚಾಗಿ ಕೇಳ್ತೀವಿ. ಬೇಸ್ ಇರುವಂತ ಹಾಡುಗಳನ್ನ ಜಾಸ್ತಿ ಕೇಳ್ತೀವಿ. ಆದರೆ ದುಃಖಕ್ಕೆ ಹೋದಾಗ, ಯಾವ್ದಾದ್ರು ಡಿಪ್ರೆಷನ್ ಹೋಯ್ತು ಅಂತ ಅನ್ಸಿದಾಗ ಅಥವಾ ದುಃಖ ಆದಾಗ ಇನ್ನೂ ದುಃಖಕ್ಕೊಳಗಾಗಕ್ಕೆ ಇನ್ನೂ ದುಃಖದ ಹಾಡುಗಳನ್ನೇ ಕೇಳ್ತೀವಿ. ಹೌದು ಸರಿ. ಈ ಟೈಮಲ್ಲಿ ನನಗೊಂದು ಮಾತು ಹೇಳಬೇಕು ಅಂತ ನೆನಪಾಯಿತು. ಯಾರೋ ಒಬ್ರು ಸಂಗೀತ ನಿರ್ದೇಶಕರು ಅಮೇರಿಕದಲ್ಲಿ ಒಂದು ಸಾಂಗ್ ಬರೆದಿದ್ದಾರಂತೆ ಸರ್. ಆ ಸಾಂಗ್ನ ಕೇಳಿದ್ರೆ ಪ್ರತಿಯೊಬ್ಬರು ಸತ್ತೋಗ್ತಾರಂತೆ, ಸೂಸೈಡ್ ಮಾಡ್ಕೊಳ್ತಾರೆ. ಅದ್ಯಾವ ರೀತಿ ಸಂಗೀತ ಇರ್ಬೋದು? ಅಂದರೆ ಸಂಗೀತ ಒಬ್ಬರನ್ನ ಕೊಲ್ಲಲೂಬಹುದಾ ಅಂತ ಸರ್? ಸಂಗೀತ ಕೊಲ್ಲುತ್ತೆ ಅನ್ನೋದು ಸುಳ್ಳು, ಅದ್ರ ಜೀವನ ಕೊಡೋದು ಮಾತ್ರ ಸತ್ಯ. ಯಾಕಂದ್ರೆ ಆ ಹಾಡು ಕೇಳಿಸ್ಕೊಂಡವ್ರು ಎಲ್ರು ಅಂತಲ್ಲ. ಹಂಗಾಗಿದ್ರೆ ಫಸ್ಟ್ ಆ ಸಾಂಗ್ ಹಾಡದವನು ಮತ್ತೆ ಅಲ್ಲಿ ರೆಕಾರ್ಡ್ ಮಾಡಿ ಆ ಸಾಂಗ್ ನ ದೇಶದಲ್ಲಿ ಆಗಿರ್ಬೋದು ಅಥವಾ ಬೇರೆ ದೇಶಗಳಲ್ಲೂ ಕೂಡ ಬ್ಯಾನ್ ಮಾಡಿದಾರೆ. ಫೈನ್, ಓಕೆ, ಅದು ಹೇಳಿದ್ದೆ ನಿಜ. ಆದ್ರೆ ಆ ಹಾಡು ಯಾರು ರೆಕಾರ್ಡ್ ಮಾಡ್ಕೊಂತ ಇದ್ನಲ್ವಾ ಸ್ಟುಡಿಯೋದಲ್ಲಿ, ಅವರೆಲ್ಲ ಫಸ್ಟ್ ಸೂಸೈಡ್ ಮಾಡ್ತಾರೆ. ಅಂದ್ರೆ ಬಿಲೀಫ್ ಅಂತ ನೀವಂತೀರಾ? ಎಸ್, ನಂಬಿಕೆ. ಅಥವಾ ಆ ಸಾಂಗ್ ಅವ್ರ ಮೇಲೆ ಹೆಂಗ್ ಇಂಪ್ಯಾಕ್ಟ್ ಆಯ್ತು. ನಾವು ಹೇಳ್ತಾ ಇರ್ತೀವಿ, ಬೇಸಿಕಲಿ ನಾವೆಲ್ಲ ನ್ಯೂಸ್ನವರೆಲ್ಲ, ಕೊಲೆ ಮಾಡೋದು ಬಹಳ ಈಸಿ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ. ಆದ್ರೆ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಬೇಕಾದ್ರಕ್ಕೆ ಬೇಕಾದಂತ ಧೈರ್ಯ ಏನಿದೆ, ಅದ್ರ 100% ಧೈರ್ಯ ಬೇಕು ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಬೇಕು ಅಂದ್ರೆ. ಅಷ್ಟು ಈಸಿ ಅಲ್ಲ. ಸೊ ಆ ಹಾಡು ಕೇಳಿ ಆತ್ಮಹತ್ಯೆ ಮಾಡ್ಕೊಂತಿದ್ರೆ ಆ ಹಾಡು ಆ ವ್ಯಕ್ತಿ ಅಥವಾ ಕೇಳಿಸ್ಕೊಳ್ಳೋರ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇದೆ, ಆ ಹಾಡಲ್ಲಿ ಏನಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ನಿಮ್ಗೆ ಯಾವ ತರ ಜಾನರ್ ಸಾಂಗ್ಸ್ ಜಾಸ್ತಿ ಇಷ್ಟ ಆಗುತ್ತೆ? ಅಂದ್ರೆ ಕನ್ನಡ ಸಾಂಗ್ಗಳನ್ನೇ ಜಾಸ್ತಿ ಕೇಳ್ತೀರಾ, ಬೇರೆ ಭಾಷೆ ಸಾಂಗ್ಗಳು ಜಾಸ್ತಿ ನಿಮ್ಗೆ ಇಷ್ಟ ಆಗ್ತವ ಹೇಗೆ ಅಂತ? ಇತ್ತೀಚಿನ ಕನ್ನಡ ಸಾಂಗ್ಗಳು ಕೆಲವು ಮಾತ್ರ ಇಷ್ಟ ಆಗುತ್ತೆ, ತುಂಬಾ ಕಡಿಮೆ ಇಷ್ಟ ಆಗೋದು. ಬಟ್ ನಮ್ಗೆಲ್ಲ ರಮೇಶ್ ಅರವಿಂದ್ ಅವ್ರ ಫೇವ್ರೇಟ್. ಅಮೇರಿಕಾ ಇರ್ಬೋದು. ಅಂದ್ರೆ ನಮ್ಗೆ ಈ ಒಂದ್ ಟೈಮಲ್ಲಿ ನಮ್ಮ ರವಿಚಂದ್ರನ್ ಅವ್ರ ಹಾಡುಗಳು, ಅಂಡ್ ನಾನು ಬಳ್ಳಾರಿಯವನು, ನಮ್ಗೆ ಚಿರಂಜೀವಿ, ಬಾಲಕೃಷ್ಣ, NTR ಇವ್ರ ಸಾಂಗ್ಸ್ ಕೂಡ ಜಾಸ್ತಿ ಕೇಳ್ತೀವಿ. ಸೊ ವಿಷ್ಣುವರ್ಧನ್ ಅವ್ರದ್ದು ಕೂಡ ರೆಗ್ಯುಲರ್ ಫಾಲೋ ಮಾಡ್ತೀವಿ. ಎಲ್ಲಾ ತರ ಸಾಂಗ್ಸ್ ಗಳನ್ನು ನೀವು ಕೇಳ್ತೀರಾ? ಹೌದು. ಅಂದ್ರೆ ಸಂಗೀತ ಯಾವತ್ತಾದ್ರೂ ನಿಮ್ಮ ಲೈಫ್ ಮೇಲೆ ಪ್ರಭಾವ ಬೀರಿದ್ದೇನಾದ್ರೂ ಇದೆಯಾ? ಅಥವಾ ಸಾಂಗ್ ಕೇಳಿ ಲೈಫ್ ನ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸಿದ್ಯಾ? ಯಾರನ್ನಾದ್ರೂ ನೋಡಿದಾಗ ಸಾಂಗ್ ಇಂಪ್ಯಾಕ್ಟ್ ಆಗಿ ಪ್ರೀತಿ ಆಗಿದ್ದಿದ್ಯಾ? ಈ ತರ ಏನಾದ್ರು ಸನ್ನಿವೇಶನ ನೀವೇನಾದ್ರೂ ಹೇಳೋದಾದ್ರೆ? ಬಳ್ಳಾರಿಯಲ್ಲಿ ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ ಪುರಂದರ ದಾಸೋಹ ಉತ್ಸವ ಇತ್ತು. ಸೊ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು. ಎಲ್ಲ ಸ್ಕೂಲು ಅಂದ್ರೆ ಎಲ್ಲ ಶಾಲೆಯಿಂದ ಒಂದು 4 ಜನ ವಿದ್ಯಾರ್ಥಿಗಳು. ನಾನು ಕ್ಲಾಸಲ್ಲಿ ಇರಕ್ಕೆ, ನಾವೆಲ್ಲ ಬ್ಯಾಕ್ ಬೆಂಚ್. ಸೊ ಕ್ಲಾಸಲ್ಲಿ ಇರಕ್ಕೆ ಇಷ್ಟ ಇಲ್ಲ, ಹಾಡು ಹೇಳಕ್ ಹೋಗ್ತೀನಿ ಅಂದ್ರೆ 2 ಪೀರಿಯಡ್ ನಾವು ಬೇರೆ ಸ್ಕೂಲ್ಗೆ ಹೋಗ್ಬಿಡ್ಬೋದು ಅಂತ ತಪ್ಪಿಸ್ಕೊಂಡು ಹೋಗಿದ್ದೆ. ಬಟ್ ಹೆಸರು ಬರ್ಸೋದು ಮಿಸ್ ಮಾಡಿಸ್ತಾ ಇದ್ದೆ ಎಲ್ಲ ರೆಗ್ಯುಲರ್ ಆಗಿ. ಬಟ್ ಅವತ್ತು ಹೆಸರು ಬರೆದು ಬಿಟ್ರು. ಹಂಗೂ ಹಿಂಗೂ ಒಂದು ಹಾಡು ಹೇಳಿದ್ವಿ. ಎಷ್ಟು ಚೆನ್ನಾಗಿ ಹಾಡು ಬಂತು ಅದು ಅಂದ್ರೆ, ಸೊ ಹೊರಗಡೆ ಬಂದು ಫ್ರೆಂಡನ್ ಕೇಳಿದೆ, ಹೆಂಗಿತ್ತು ಹಾಡು ಅಂತ. ಒಳ್ಳೆ ಪಾಪ್ ಸಿಂಗರ್ ತರ ಇತ್ತು ಬಿಡಪ್ಪ ದಾಸರ ಹಾಡು ಅಂತ. ಅಂದ್ರೆ ಸಂಗೀತಕ್ಕೂ ನಾವು ಸ್ವಲ್ಪ ತಕ್ಕ ಮಟ್ಟಿಗೆ 100ರಲ್ಲಿ ಒಂದು 20% ಮಾತು ಚೆನ್ನಾಗಿ ಆಡ್ತೀವಿ. ಆಗಲಿ ಸಂಗೀತಕ್ಕೂ ನಾವು ಬಹಳ ದೂರ. ಸಂಗೀತ ಪ್ರಿಯರು, ಕೇಳಿಸ್ಕೊಂತೀವಿ. ಒಂದು ಸರಿ ಹಾಡು ಹೇಳಿ ಅದು ನಾವೇ ಕೇಳಿಸ್ಕೊಂಡ್ರೆ 10 ವರ್ಷ ನಮ್ಮ ಧ್ವನಿ ನಾವು ಕೇಳಕ್ಕಾಗಲ್ಲ. ಸೊ ಸಂಗೀತದಿಂದ ದೂರ. ಆದ್ರೆ ಈ ಸಂಗೀತದ ಇಂಪ್ಯಾಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಮಧ್ಯದಲ್ಲಿ. ಸೊ ಹೆಂಗೆ ಅಂದ್ರೆ, ಒಂದು ಸಂಗೀತ ಒಬ್ಬರ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ, ಸಂತ ಶಿಶುನಾಳ ಶರೀಫರ ಹಾಡುಗಳನ್ನ ಕೇಳಬೇಕಾಗುತ್ತೆ. ಸಂತ ಶಿಶುನಾಳ ಶರೀಫರ ಹಾಡು ಕೇಳಿದಿರಾ? ಯಾವುದು ಇಷ್ಟ? ಎಂತ ಒಂದು ಸರ್ ನಂಗೆ ನೆನಪಾಗ್ತಾ ಇಲ್ಲ ನಿಜವಾಗ್ಲೂ. ಅದು ಕೇಳಿದ್ದೀನಿ ರೀ, ಏನೋ ಕೋಡಗನ ಕೋಳಿ ಅದೊಂದು ಕೇಳಿದ್ದೇನೆ. ಅದಲ್ಲ ಸರ್, ಸ್ಕೂಲ್ ಡೇಸ್ ಅಲ್ಲಿ ಒಂದು ಕೇಳಿದ್ದೆ ಸರ್, ನಾನು ಆಡ್ತಾ ಇದ್ದೆ. ಅದನ್ನ ನೆನಪಾಗ್ತಾ ಇಲ್ಲ ನನಗೆ. ಇರಿ, ನೀವು ಹೇಳ್ತಾರೆ ನಾನು ನೆನಪಿಸ್ಕೊಂಡು ಹೇಳ್ತೀನಿ ಮಧ್ಯದಲ್ಲಿ. ಓಕೆ, ಇಲ್ಲ, ಶಿಶುನಾಳ ಶರೀಫರು ಆ ಶಿಷ್ಯ ಸಿಕ್ಕಿದ್ದು ಕೂಡ ವಿಚಿತ್ರ. ಒಬ್ಬ ಗುರು ಚೆನ್ನಗೌಡ ಕುಂಬಾರ. ಇದು ಜಾನಪದ ಗೀತೆ ಅಲ್ಲ? ಹೌದು ಹೌದು, ಇಲ್ಲ ಅಂತಲ್ಲ, ಹೌದು. ಇದು ಇರಬಹುದು. ಮತ್ತೆ ಇನ್ನು ಯಾಕೆ ತರಲಿಲ್ಲ ಹುಬ್ಬಳ್ಳಿಯ ಬರಲಿಲ್ಲ, ಮತ್ತೆ ಏನು ಚಂದ ಹುಬ್ಬಳ್ಳಿ ಕೂಡ, ಈ ಹಾಡುಗಳು ಏನಿದೆ ಎಲ್ಲ ಶಿಶುನಾಳ ಶರೀಫರದೇ. ಶರೀಫರು ಅವರ ಗುರುಗಳಾದಂತ ಸಿಕ್ಕಿದ್ದು ಅವಾಗ ಒಂದು ಮಾತು
ಹೇಳ್ತಾರೆ, ಒಬ್ಬ ಶಿಷ್ಯನ್ಗೆ ಒಬ್ಬ ಒಳ್ಳೆ ಗುರು ಸಿಗೋದು ಎಷ್ಟು ಇಂಪಾರ್ಟೆಂಟು, ಒಬ್ಬ ಗುರುಗೆ ಒಳ್ಳೆ ಶಿಷ್ಯ ಸಿಗೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ. ಸೊ ಅಚಾನಕ್ಕಾಗಿ ಸಿಕ್ಕ ಶಿಷ್ಯನ ಬ್ರಾಹ್ಮಣ ಗುರು ಕೇಳ್ತಾನೆ ಶರೀಫರ ತಂದೆಗೆ, ನಿನ್ ಮಗನ್ ಕೊಟ್ಬಿಡುವ ನನಗೆ ಅಂತ. ಜನಿವಾರ, ಯಾಕಂದ್ರೆ ಅವಾಗ 2 ದಿವಸ ಮೊದಲು ಏನ್ ಮಾಡಿರ್ತಾರೆ, ಸ್ವಲ್ಪ ಜನ ಜನಿವಾರ ಹಾಕೊಂಡಿರೋರು ಬಂದು ನನ್ನ ಮಗನಿಗೆ ಸಂಗೀತ ಹೇಳ್ಕೊಡಿ ಅಂತ ಹೇಳಿದಾಗ ಒಪ್ಪಿರಲ್ಲ. ನಮ್ಮವ್ರಿಗೆ ಬಿಟ್ಟು ನೀವು ಬೇರೆಯವ್ರಿಗೆ ಹೆಂಗ್ ಸಂಗೀತ ಹೇಳ್ಕೊಡ್ತೀರಾ ಅಂದ್ರೆ, ಸಂಗೀತ ಒಂದು ಯಾರೋ ಒಬ್ರಿಗೆ ಸೀಮಿತ ಅಥವಾ ಒಂದು ಸಮುದಾಯಕ್ಕೆ ಸೀಮಿತ ಆಗಿದ್ದಲ್ಲ, ಎಲ್ರಿಗೂ ಯಾರಿಗೆ ಶಾರದೆ ಒಲಿತಾಳೋ ಅವಳಿಗೆ ಬರುತ್ತೆ ಅಂತ. ಅವಾಗ ಬರ್ದಿದ್ದ ಹಾಡು ಹಾಕಿದ ಜನಿವಾರವ ಸದ್ಗುರು ಹಾಕಿದ ಜನಿವಾರವ ಅಂತ ಅದ್ಭುತವಾದಂಥ ಶರೀಫ್ ಇರ್ಬೋದು ಸರ್. ಅಂದ್ರೆ ಈಗ ಶಾಸ್ತ್ರೀಯ ಸಂಗೀತ